ಸಮಿತಿ ಜಂಟಿಯಾಗಿ ಗುಲ್ಬರ್ಗದಲ್ಲಿ ನಾವು ಅವರ 13 ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಮೇಲೆ ಒತ್ತಡ ತರುವಾಗಿ ದಿನಾಂಕ 20ರಂದು ಜಗತ್ ಸರ್ಕಲ್ದಿಂದ DDPI ಸರ್ಕಲ್ದವರೆಗೆ ದೊಡ್ಡ ಪ್ರಮಾಣದ ಚಳುವಳಿ ಮಾಡಬೇಕು ಅಂತಕ್ಕಂಥದ್ದು ಹಮ್ಮಿಕೊಂಡಿದ್ದೀವಿ. ಕಾರಣ ಸುಮಾರು 35 ವರ್ಷಗಳಿಂದ ಬಿಸಿ ಊಟ ನೌಕರದಾರರು ಬಹಳ ಕೇವಲವಾಗಿರ್ತಕ್ಕಂಥ 3600 300ರಿಂದ ಪ್ರಾರಂಭವಾಗಿ ಅದೇ ಅಮೌಂಟ್ನಲ್ಲಿ ದುಡಿತಕ್ಕಂಥದ್ದು ನಡೆದವು. ಆದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಅಂಗನವಾಡಿ ಶಿಕ್ಷಕರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಅವರಿಗೆಲ್ಲರೂ ಸರ್ಕಾರ ಇಲ್ಲಿವರೆಗೆ ಹೆಚ್ಚು ಸಂಬಳವನ್ನು ಫಿಕ್ಸ್ ಮಾಡ್ಯಾರ. ಆದರೆ ಬಿಸಿ ಊಟ ನೌಕರದಾರರು ಸುಮಾರು 10 ಗಂಟೆ ದುಡಿದ್ರು, ಮುಂಜಾನೆ 10 ಗಂಟೆಗೆ ಬಂದು ಸಂಜೆ 5 ಗಂಟೆವರೆಗೆ ದುಡಿದ್ರು ಅವ್ರಿಗೆ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಒಂದಿನಕ್ಕೆ 100 ರೂಪಾಯಿ. ಇದು ಯಾವ ಸಾಮಾಜಿಕ ನ್ಯಾಯ? ಇದು ಸರ್ಕಾರ ಮಾನವೀಯ ಮೌಲ್ಯ ಉಳಿರ್ತಕ್ಕಂಥ ಸರ್ಕಾರಗಳು ಮಾಡ್ತಕ್ಕಂಥ ಇದು ವಿಚಾರವೇನು ಅಂತಕ್ಕಂಥದ್ದು ನಮ್ಮ ಮುಂದೆ ಪ್ರಶ್ನೆ ಅದ. ಇವತ್ತು ಹಲವಾರು ಸಮಸ್ಯೆಗಳು ಅಲ್ಲಿವ. ಒಂದು ಮೊದಲು ಮುಖ್ಯ ಶಿಕ್ಷಕರು ಮತ್ತು ಮುಖ್ಯ ಅಡುಗೆಯವರನ್ನು ಜಾಯಿಂಟಾಗಿ ಶಾಲೆಗಳಲ್ಲಿ ಅಕೌಂಟ್ಗಳಿದ್ದವು. ಅದು ತೆಗೆದು ಸರ್ಕಾರ SDMC ಅಧ್ಯಕ್ಷರು ಮತ್ತು ಮುಖ್ಯ ಗುರುಗಳಿಗೆ ಫಿಕ್ಸ್ ಮಾಡ್ಯಾರ. ಅದು ಮುಖ್ಯ ಗುರುಗಳಿಗೆ ಮತ್ತು SDMC ಅಧ್ಯಕ್ಷರು ರಾಜಕಾರಣಿಗಳಿಗೆ ಫಿಕ್ಸ್ ಮಾಡಿರೋದ್ರಿಂದ ಎಲ್ಲ ಶಾಲೆಗಳಲ್ಲಿ ಮಾನಸಿಕ ಕಿರುಕುಳ ಪ್ರಾರಂಭ ಆಗ್ಯಾವ. ಅವರು SDMC ಅಧ್ಯಕ್ಷರು ರಾಜಕಾರಣಿಗಳಿರೋದ್ರಿಂದ, ಪುಡಾರಿಗಳಿರೋದ್ರಿಂದ ಅವರು ವಿನಾಕಾರಣ ತೊಂದರೆ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗ್ಯದ. ಇದು ನೀವು ಮೊದಲಿದ್ದ ರೀತಿಯಲ್ಲಿ ಸರ್ಕಾರ ಮುಖ್ಯ ಶಿಕ್ಷಕರು ಮತ್ತು ಮುಖ್ಯ ಅಡುಗೆಯವರಿಗೆ ಜಾಯಿಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮದದ. ಮತ್ತು ಬೇಸಿಗೆ ರಜೆಯಲ್ಲಿ 2 ತಿಂಗಳೇನು ನೀವು ನಮ್ಗೆ ರಜೆ ಇರ್ತದೆ, ಆ ರಜೆಯಲ್ಲಿ ಕೂಡ ಪೇಮೆಂಟ್ ಕೊಡಬೇಕಂತಕ್ಕಂಥದ್ದು. ಅನೇಕ ಕಾರ್ಯಗಳಿಗೆ ನೀವು ಇವರನ್ನು ಏನು ನೇಮಿಸ್ತೀರಿ, ಎಲೆಕ್ಷನ್ ಆಗಿರ್ಬೋದು, ಇನ್ನಿತರ ಸಂದರ್ಭದಲ್ಲಿ ಇವರು ಬಳಸ್ಕೊತಕ್ಕಂಥ ಸಂದರ್ಭದಲ್ಲಿ ಆ ಭತ್ಯೆಯನ್ನು ಕೂಡ ಕೊಡ್ತಕ್ಕಂಥದ್ದು ಮತ್ತು ಹೆರಿಗೆ ರಜೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಸಂಬಳವನ್ನು ಇವ್ರಿಗೆ ಈಗೇನು ನೀವು 3600 ಕೊಡ್ಲಕತ್ತೀರಿ, ಕನಿಷ್ಠ ವೇತನ ನಿಗದಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಚಳವಳಿಯನ್ನು ರೂಪಿಸಿದ್ದೀವಿ. ಈ ಚಳವಳಿ ನಾವು ಗುಲ್ಬರ್ಗದಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ಬಿಸಿ ಊಟ ನೌಕರರ ಜೊತೆ ಸೇರಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಒಂದು ವೇಳೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದೆ ಹೋದರೆ ನಾವು ಇಡೀ 1 ಲಕ್ಷಕ್ಕಿಂತ ಮೇಲಿರ್ತಕ್ಕಂಥ ಬಿಸಿ ಊಟ ನೌಕರರನ್ನು ಬೆಂಗಳೂರಿನಲ್ಲಿ ಸೇರಿಸಿ ವಿಧಾನಸೌಧ ಚಳವಳಿಯನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಇವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ನನ್ನ ಹೆಸರು ಮರಿಯಪ್ಪ ಹಳ್ಳಿ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು. ಇಲ್ಲಿ ಬಿಸಿ ಊಟ ನೌಕರರ ಜಿಲ್ಲಾ ಅಧ್ಯಕ್ಷರು ಮುಕ್ತ ಅಂತ ಇದ್ದಾರೆ. ಈಗ ನಮ್ಮ ಬಿಸಿ ಊಟದ ನೌಕರರ ಸಂಘದ ಸಮಿತಿ ವತಿಯಿಂದ ಹಾಗೂ ಬಿಸಿ ಊಟದ ನೌಕರರ ಸಂಘ ವತಿಯಿಂದ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಪಗಾರ ಯಾವತ್ತೂ 2002ರಲ್ಲಿ ನಾವು ದುಡಿತಾ ಇದ್ದೇವೆ. ಯಾವತ್ತೂ ಹೆಚ್ಚಳ ಆಗ್ತಾಯಿಲ್ಲ. 1300 200 ಇಷ್ಟೇ ಆಗ್ತಾಯಿದೆ. ಅದಕ್ಕೆ ಇಷ್ಟು ದಿನ ದುಡ್ಡು ವ್ಯರ್ಥ ಆಗ್ತಾಯಿದೆ. ಇದು ಹೆಚ್ಚಳ ನಮಗೆ ಪೇಮೆಂಟ್ ಕೊಡಬೇಕು, ಜಂಟಿ ಖಾತೆ ಅನ್ನೋದು ಅದು ವಾಪಸ್ ಕೊಡಬೇಕು. ಮುಖ್ಯ ಗುರುಗಳು ಹಾಗೂ ಮುಖ್ಯ ಅಡುಗೆಯವರು ಜಂಟಿ ಖಾತೆ ಇದೇ ಕಂಟಿನ್ಯೂ ಮುಂದುವರಿಸ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ. ಆದ ಕಾರಣ ಇದು ಬಹಿರಂಗ ನಾವು 20 ತಾರೀಕು ಅನ್ನೋದು ಇದೆಲ್ಲ ನಮ್ಮ ಪಗಾರ ಆಗಲಿ, ಆದ್ರೆ ಇದು ಜಂಟಿ ಖಾತೆ ಆಗಲಿ ಯಾವುದೂ ಹೋಗಲಿಲ್ಲಪ್ಪ ಅಂದ್ರೆ ನಮ್ಮದು ಚಳುವಳಿಯನ್ನು ಗುಲ್ಬರ್ಗದಲ್ಲಿ 20 ತಾರೀಕು ಮಾಡ್ತಾಯಿದ್ದೆ. ಅದಕ್ಕೆ ತಮ್ಮಲ್ಲಿ ಸರ್ಕಾರಕ್ಕೆ ನಾವು ಕೈ ಜೋಡಿಸೋದೇನೆಂದರೆ, ಪೇಮೆಂಟ್ ಸಲುವಾಗಿ ಭಾಳಷ್ಟು ಜನರ ಕಷ್ಟ ಭಾಳ ಅದ. 3700 ರೂಪಾಯಿದಲ್ಲಿ ಅವ್ರ ಜೀವನ ಹೆಂಗೆ ಆಗ್ತದೆ? ಜೀವನ ನಡೀತಾ ಇಲ್ಲ, ಅವ್ರದ್ದು ಕಷ್ಟ ಭಾಳ ಅದ. ಅವ್ರ ಕಣ್ಣೀರ ಸುರಿತಾ ಇದೆ ಅವ್ರದ್ದು. ನಿಮ್ಮ ಹೆಸರು? ಮಾದೇವಿ ನಿಂಬಾಳ.